ಹಂಪಿ ವಿರೂಪಾಕ್ಷ ದೇವಾಲಯ ರಾಜ್ಯ ಮುಜರಾಯಿ ಇಲಾಖೆಗೆ ಕೋಟಿ ಕೋಟಿ ಆದಾಯ ತಂದುಕೊಡುವ ದೇವಾಲಯ. ದಿನಪ್ರತಿ ಸಾವಿರಾರು ಭಕ್ತರು ವಿರೂಪಾಕ್ಷನ ದರ್ಶನಕ್ಕೆ ಬರ್ತಾರೆ. ಆದರೆ ಇಲ್ಲಿಗೆ ಬರುವ ಭಕ್ತರಿಗೆ ಸರಿಯಾದ ವ್ಯವಸ್ಥೆಗಳೇ ಇಲ್ಲ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಹಂಪಿ ಅಂದಾಕ್ಷಣ ತಕ್ಷಣ ನೆನಪಾಗುವುದು ವಿಜಯನಗರ ಸಾಮ್ರಾಜ್ಯದ ಗತವೈಭವ. ಹಾಗೆ ವಿಜಯನಗರ ಅರಸರ ಕುಲದೈವವಾದ ವಿರೂಪಾಕ್ಷ. ಹಲವು ಶತಮಾನಗಳ ಇತಿಹಾಸ ಇರುವ ಈ ಹಂಪಿಯ ವಿರೂಪಾಕ್ಷ ದೇವಾಲಯಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಬರುತ್ತಾರೆ. ದೇವರ ದರ್ಶನಕ್ಕೆ ಬರುವ ಭಕ್ತರಿಗೆ ಸರಿಯಾದ ವ್ಯವಸ್ಥೆಯೇ ಇಲ್ಲ. ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡುವ ಭಕ್ತರು ತಮ್ಮ ವಾಹನಗಳನ್ನು ನಿಲ್ಲಿಸಲು ಪರದಾಡುತ್ತಿದ್ದಾರೆ. ಅದಾದ ನಂತರ ಕುಡಿಯುವ ನೀರು ಮತ್ತೆ ಟಿಕೆಟ್ ಕೌಂಟುಗಳು ಮತ್ತು ಸರತಿ ಸಾಲಿನಲ್ಲಿ ಹೋಗ್ತಕ್ಕಂಥದ್ದು ಕೂಡ ಈ ನಮಗೆ ಒಂದು ತಿಂಗಳಿಂದ ತುಂಬ ಅನುಭವ ಆಗಿ ಆ ಅನುಭವಕ್ಕೆ ತಕ್ಕಂತೆ ಮತ್ತು ಅಗತ್ಯಕ್ಕೆ ತಕ್ಕಂತೆ ಪ್ರವಾಸಿಗಳಿಗೆ ಮತ್ತು ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡಿಕೊಳ್ಳುತ್ತೆ. ಟ್ರಾವೆಲರ್ಸ್ ನೂಕ್ ಅಂತ ಅದರಲ್ಲಿ ಹೈ ಎಂಡ್ ಟಾಯ್ಲೆಟ್ಸನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಆಲ್ರೆಡಿ AS ಅವರು ಅನುಮತಿನೂ ಕೊಟ್ಟಿದ್ದಾರೆ. ಅದು ಈಗ ಪ್ರಗತಿ ಹಂತದಲ್ಲೂ ಕೂಡ ಇದೆ. ಹಂಪಿಯಲ್ಲಿ ಅವ್ಯವಸ್ಥೆಯ ಆಗರವೇ ಆಗಿದೆ. ಯಾಕಂದ್ರೆ ಹಂಪಿಗೆ ಆಗಮಿಸುವ ಲಕ್ಷಾಂತರ ಭಕ್ತರಿಗೆ ಸರಿಯಾದ ಮೂಲ ಸೌಕರ್ಯಗಳಿಲ್ಲ. ಏನು ಹೇಳಬೇಕು ಅಂದ್ರೆ ಬಸ್ ನಿಲ್ದಾಣ, ಸಮರ್ಪಕ ಹೋಟೆಲ್ ಕೂಡ ಇಲ್ಲ. ಶೌಚಾಲಯಗಳಿಲ್ಲದೆ ಪ್ರವಾಸಿಗರು ಪರದಾಡ್ತಿದ್ದಾರೆ. ಅಲ್ಲದೆ ಕೋತಿಗಳ ಕಾಟವು ಹೆಚ್ಚಾಗಿದೆ. ಎಲ್ಲದಕ್ಕೂ ಇಲ್ಲಿನ ಸ್ಥಳೀಯ ಆಡಳಿತ ಮತ್ತು ಸಂಬಂಧಪಟ್ಟವರು ಮುಕ್ತಿ ನೀಡಬೇಕು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.